ಶಾಂತಕ್ಕ ಗಿರ್ಜಿ ಬರ್ರಿ. ಬರದವ್ವ. ಶಾಂತಕ್ಕ ಕುಂದ್ರಿವ, ಒಟ್ಟು ಚಾ ಮಾಡ್ಕೊಂಬರ್ತೀನಿ ಕುಂದ್ರಿ. ಕುಡ್ದ ಬಂದೇವೆ ಪರಕ, ಯಾಕೆ ತ್ರಾಸ ತಗೋತಿ? ಕುಂದ್ರ ಬೇಕಾರೆ ಎದ್ದೋಗೋತಿ ಮಾಡಿಕೊಡುವಂತಿ ಅಂದಂಗ. ಹೆಂಗೈತವ? ಮನೆಗೆ ಬಂದಕ್ಕೆಲ್ಲದಾಳ, ಒಳಗದಾಳಲ್ಲಿ. ಹೌದಾ? ಹೆಂಗ ಸುಮ್ಮನೆ ಇರ್ತಾಳನ? ಏನು ಜಗಳ ಪಗಳ ಮಾಡ್ತಾಳ? ಇಲ್ಲಲ್ಲ, ಹಂಗೆಲ್ಲ ಏನಿಲ್ಲ. ಇದ್ರ ಕೇಳೋರು ಯಾರು ಶಾಂತಕ್ಕ? ಯಾರು ನೀವು? ನಾವ ಪರಕ್ಕನ್ ಗೆಳತ್ಯಾರ. ಓ, ಮನೆಗೆ ಇಲ್ಲೆಲ್ಲ ಮಾತಾಡ್ಕೊಂತ ಕುಂದ್ರಬೇಕನ. ಈಗ ನಾವು ಒಂಚೂರು ಟಿವಿ ನೋಡ್ಬೇಕು, ಎದ್ದು ಹೊರಗೆ ಹೋಗಿ ಕುಂದ್ರಿ ಅಲ್ಲಿ ಪಟ್ಸಾಲಿ ಕಟ್ಟಾಗ್ಬೇಕಾರೆ ಮಾತಾಡ್ಕೊಂತ. ನನ್ಗೆ ಗೆಳತ್ಯಾರ ಎದ್ದು ಹೋಗನ್ನಕ್ಕೆ ನೀ ಯಾವ ಊರು ನಾಯಿ? ಯಾರು ನೀನು? ನನ್ನ ಗೆಳತ್ಯಾರ ಇಲ್ಲೇ ಕುಂದಿರ್ತಾರ, ನನ್ನ ಜೊತೆಗೆ ಕುಂದಿರ್ತಾರ. ಇಲ್ಲೋಡಕ್ಕ, ಇದು ನಿಂದ ಮನಿ ಅವ್ರದ್ದು ಮನಿ ಅನ್ನೋದು ಮಾತಲ್ಲ, ಇದು ನನ್ನ ಗಂಡನ ಮನಿ ಐತಿ. ಏನು ನಿನ್ನ ಗೆಳತ್ಯಾರನ್ನ ಕರ್ಕೊಂಬಂದ್ರೆ ನಾ ಏನು ಮಾತಾಡ್ಬೇಡಂಗಿಲ್ಲ. ಇಲ್ಲ ಒಳಗೆ ಹೋಗಿ ಅಡಿಗೆ ಮನೆ ಕಡೆ ಮಾತಾಡಿಲ್ಲ, ಪಟ್ಸಾಲಿ ಕಟ್ಟಿವ ಕುಂದ್ರೋ ಹೊರಗೆ. ಯಾಕ ನಾವು ಇಲ್ಲೇ ಕುಂದ್ರೋರಲ್ಲ? ಏನೀಗ ನಿಂದ? ಮಾತಾಡ್ರಿ ಅದು ಏನು ಮಾತಾಡ್ತೀರ ಮಾತಾಡ್ರಿ. ಅದು ಏನೇನು ಪಿತೂರಿ ಮಾಡ್ಬೇಕಂತೈತೆ. ಹಂಗ್ಯಾಕೆ ಮಾತಾಡ್ತೀವ? ಹೌದು, ನಾನು ಕೇಳ್ಬೇಕಂದ್ರೆ ಹಂಗ್ಯಾಕೆ ಮಾತಾಡಕತ್ತೀರಿ ನೀವು? ಯಾಕ ಮನೆಗೆ ಯಾರು ಮಂದಿ ಬರಬಾರ್ದನ? ನೀವು ಅಲ್ಲಿ ಈ ಬ್ಯಾರಿದ್ರಲ್ಲ, ಯಾರು ಮಂದಿ ಬರೋದು ಹೋಗೋದು ಮಾಡ್ತಿದ್ದಿಲ್ಲ? ಬರ್ತಾರ್ರಿ, ಆದ್ರೆ ನೀವು ಯಾಕೆ ಬಂದಿರ ಯಾರಿಗೆ ಗೊತ್ತು? ಸುಮ್ಮನೆ ಏನಾರು ಒಂದು ಹೇಳ್ಕೊಟ್ಟು ಹಿಂದಾಗಡೆ ಮತ್ತೆ ನನ್ನ ಗಂಡಗ ನನಗೆ ಬೆಂಕಿ ಎತ್ತಂಗೆ ಮಾಡಿದ್ರೆ ಮಾಡೋದು. ಅಂತ ಬುದ್ಧಿ ಅವ್ರಿಗೇನಿಲ್ಲ. ನಿನಗಿದ್ದಾತ ಗಂಡ ಹಿಂತಿ ನಡಕ್ ಬರುದು, ಹುಳಿ ಹಿಂಡುದು, ಗಂಡ ಹಿಂತಿನ ಬ್ಯಾರಿ ಮಾಡೋದು. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ. ನನಗೆ ಹೇಳ್ತಾರ ಕೊಟ್ಟು ನಿಂದೇನು ಮಾತು? ಈಗ ಅದು ಹೋಗ್ಲಿ ಅಂದಂಗ. ನಿಂದೆ ಯಾವ್ರವ? ನಂದು ಯಾವ್ರ ಯಾಕಾಗ್ಲಿ ಬಿಡ್ರಿ, ಹೋಲಿ. ಅಯ್ಯೋ ಹಂಗ್ಯಾಕೆ ಮಾಡ್ತೀಯ ಹೆಣ್ಮಗಳು? ಕೇಳಿದ್ರೆ ಹೇಳಲ್ಲ. ಅಯ್ಯ ಕೇಳಿಂಗಿವ ಮತ್ತೆ ಪಾಪ ಯಾಕೆ ನಮ್ಮ ಕುಜಿಲಿ ಹಣ್ಣಿಗೆ ಎಲ್ಲಿ ಭೇಟಿ ಆದ್ಯೋ, ಎಲ್ಲಿ ಸಿಕ್ಕ್ಯೋ ಅದಕ್ಕೆ ಕೇಳಿದ್ವಿ. ಹಂಗಂದ್ರೆ ಏನ್ರಿ? ಏನು ಹಂಗಂದ್ರೆ ಎಲ್ಲಿ ಸಿಕ್ಕಿ ಅಂದ್ರೆ ಏನು ಅರ್ಥ ಅದು? ನಾನು ಅವರು ಮೊದ್ಲಿರ್ತ ಮದುವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡಿ ನಾವು ಹಿರಿಯರ ಸಮ್ಮಕ್ಕದಾಗ ಮದುವೆ ಆಗ್ಯಾವ್ರಿ. ನಾನೇನು ಓಡಿ ಬಂದಕ್ಕೆಲ್ಲ ಅವ್ರ ಕೂಟ. ಅಲ್ಲ, ನಿಂಗೆ ಮದುವೆ ಆಗೈತೆ ಅಂತ ಗೊತ್ತಿದ್ದಿಲ್ಲನಾ? ಗೊತ್ತಿತ್ತು, ಹೇಳಿದ್ರು. ಮಕ್ಕಳಾಗಿಲ್ಲ ಅದಕ್ಕೆ ಮಾಡ್ಕೊಳಕತ್ತೇನೆ ಅಂತೇಳಿ ಹೇಳಿದ್ರು. ಎಲ್ಲ ಗೊತ್ತಿದ್ದಾಗಿ ಹಂಗಾರ? ಹೌದು, ಗೊತ್ತಿದ್ದಾಗೇನ್ರಿ. ಏ ಗಿರ್ಜಿ ಪರಕ, ಇದು ಶಾಂತಕ್ಕ, ನೀನು ಸುಮ್ಮನೆ ಬಿಡುವ. ಹೋಲೆ ತಗಿ ಕುರಿ ಇದನ್ನೇನು ಮಾತಾಡ್ತಿ? ಕುಂದ್ರೆ ಚಾ ನಾಷ್ಟಕ್ಕೆ ಏನಾರ ಮಾಡ್ಕೊಂಬರ್ತೇನೆ. ಈಗ ಇಷ್ಟೊತ್ತನ ಅಡಿಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ನೀ ಏನು ನನ್ನ ಮಗಳು ಇಷ್ಟೊತ್ತನ ಬಾಂಡೆ ತಿಕ್ಕಿಟ್ಟಾಳ. ಇದು ಏನ ನೀ ಇವ್ರಿಗೆ ಮಾಡಿಕೊಟ್ರು, ಏನ ಮಾಡಿದ್ರು ಅದನ್ನ ನೀನ ಸ್ವಚ್ಛ ಮಾಡ್ಬೇಕು, ನೀನ ಬಾಂಡೆ ತಿಕ್ಬೇಕಷ್ಟೇ. ಏನು ನಾವೇ ನಿಮ್ಮ ಮನೆಗೇನು ತಾಯಿ ಮಗಳು ಕೆಲ್ಸಕ್ಕಂತ ಬಂದಿಲ್ಲ. ಮತ್ತು ಅದಕ್ಕೆ ಹೇಳಕತ್ತೇನೆ. ಮತ್ತೆ ಈಗ ಏನು ಬಾಂಡೆ ಆದ್ರೂ ನೀನ ತಿಕ್ಕೋಬೇಕು ನೋಡು. ಮತ್ತೆ ನಾ ಮಾಡಂಗಿಲ್ಲ ಅಂತ ಒಂದು ಬೆಳಗಿಂದ ಹಂಗೆ ಕುಂತಿದ್ಯಲ್ಲ, ಹಂಗೆ ಕುಂದ್ರಂಗಿಲ್ಲಕ್ಕ. ಈಗ ಹೇಳಕತ್ತೇನೆ. ಮತ್ತೆ ಇಷ್ಟೊತ್ತಾದ್ರೂ ನಿಂಗೆ ಒಂದು ಕೆಲಸ ಮಾಡ್ಬೇಕನ್ಸಿಲ್ಲ? ಇವ್ರು ಬಂದ್ಬಿಟ್ಟು ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಅಂತ ಓಡ್ ಹೊಂಟಿಯಲ್ಲ. ಈಗ ನನಗೆ ಬೇಕಾದವ್ರಿಗೆ ನಾ ಮಾಡಿ ಹಾಕ್ತೇನೆ, ನಿನಗೆಲ್ಲ ನಾ ಯಾಕೆ ಮಾಡ್ಯಾಕಲ್ಲಿ? ಹೋಲ್ ಬಿಡವ, ಈಗ ಜಗಳ ಮಾಡಬೇಡ್ರಪ್ಪ. ಅಯ್ಯೋ ಜಗಳ ಮಾಡ್ಬಿಡ ಅಂದ್ರೆ ಶಾಂತಕ್ಕ, ನನ್ನ ಮನಿ ನಾನು ಇಷ್ಟ ಬಂದಂಗೆ ನಾ ಇರ್ತೇನೆ. ಈಗಿದೇನು ಕೇಳಿ ರಾಡಿನ? ಇದೇನು ನಿನ್ನ ಮನಿ ಒಬ್ಬೇಕಿದ ಅಲ್ಲ, ಇದು ನಂದು ಮನಿನ. ನಿನ್ನ ಮನಿ ಯಾಕತ್ತ? ನಿನ್ನ ಮನಿ ಎಲ್ಲೈತಿ? ಯಾವ ಊರಾಗೈತೆ? ಹೋಗಲ್ಲಿ ನೋಡ್ಕೋ ಹೋಗ. ನನ್ನ ಮನಿ ಯಾಕತ್ತಂತ, ಈಕಿ ಮನಿ ಯಾಕತ್ತಂತ ಕ್ಯಾರ್ಲೆ ಹೊಡೆದನ್ ಹಂಗ ಅಲ್ಲ. ಮತ್ತೆ ನನ್ನ ಮನಿ ಅಂದೆ ಅಂದ್ರೆ ಇದು ನನ್ನ ಮನಿ. ಏನ ನಮ್ಮಪ್ಪ ನಮ್ಮವ್ವ ನಾ ಇರ್ಲಿ ಅಂತೇಳಿ ಏನ ಕೊಟ್ಟಿದ್ ಮನಿ. ಬರ್ಲಿ ತಡಿ ಹೇಳ್ತೇನೆ ನನ್ನ ಗಂಡಗ. ಏನ ಅವರಪ್ಪ ಅವರು ಕೊಟ್ಟಿದ್ದಂತಪ್ಪ, ನನ್ನೆದಕ್ಕೆ ತಂದು ಇಲ್ಲಿಟ್ಟಿ ಅಂತ ಕೇಳ್ತೇನೆ. ಏನ ಬ್ಯಾರೆ ಮನಿ ಮಾಡ್ಕೊಂಡು ಆರಾಮಾಗಿರ್ತೇವಿ. ನೀ ನೋಡ್ತಿರ್ಬೇಕಾರ. ಅವಾಗ ನಿನ್ನ ಗಂಡ ನಿನ್ನ ಕಡೆನ ಬರ್ಲಾರ್ದಂಗೆ ಮಾಡ್ತೇನೆ. ಅವಾಗ ಗೊತ್ತಾಕತ್ ನಿನಗೆ. ಮಾಡ್ಕೊ ಹೋಗವ ತಾಯಿ, ಮಾಡ್ಕೊ ಹೋಗು. ಯಾರಿಗೆ ಬೇಕಾಗೈತಿ? ಯಾವಾಗ ಅವ ನನ್ನ ಬಿಟ್ಟು ನಿನ್ನ ಮದುವೆ ಮಾಡ್ಕೊಳನಂತ ನನಗೆ ಗೊತ್ತಾತ ವಿಚಾರ ಅವಾಗೇ ತೆಗೆದು ಬಿಟ್ಟೈತೆ ಅಲ್ಲಾಗಿಂದ. ಏನು ಅಷ್ಟು ಮನ್ಸಿಗೆ ನೋವೇ ಆಗ್ಬಿಟ್ಟತ್ ನನಗೆ. ಈಗ ಬರ್ಲಾರ್ದಂಗೆ ಮಾಡ್ತೇನೆ ಅನ್ನತ್ತಿಲ್ಲ, ಅದೊಂದು ಪುಣ್ಯ ಕಟ್ಕೋ. ಏನ ದೇವ್ರು ಒಳ್ಳೇದು ಮಾಡಲಿ ನಿನಗೆ. ನೀ ಮಾಡಿದ್ದನ್ನ ನಿನ್ನ ಮಗಳು ಅನುಭವಿಸ್ತಾಳ. ನೋಡ್ತಾ ಇರು ನೀನು, ನೋಡ್ತಾ ಇರು. ಅನುಭವಿಸ್ತಾಳ ನೋಡ. ನೀ ನನ್ನ ಮಗಳಿಗೆ ಶಾಪ ಹಾಕ್ಬೇಡ. ನಾ ಏನ್ ಶಾಪ ಹಾಕ್ತಿಲ್ಲ. ನಿನ್ನ ದುಷ್ಟತನ ಹೆಚ್ಚಾಗೈತಿ, ದುಷ್ಟತನ ಮಾಡಬೇಡ. ಮತ್ತೆ ಅದು ನಿನ್ನ ಮಗಳಿಗೆ ಬಂದಾತು, ಮಾಡಬೇಡ ಅಂತ ಹೇಳ್ತಾ ಇದೇನಷ್ಟೇ. ಯವ್ವ ಎದಕ್ಕೆ ಹೋದ್ರತ್ತೀರಿ? ಪಾರ್ಕ ಈ ಹುಡುಗಿ ಮೊನ್ನೆ ಅವತ್ತಲ್ಲಿ ಮರಿ. ಗಿರ್ಜಿ ತಡಿ ನಾ ಆಮೇಲೆ ಹೇಳ್ತೀನಿ. ತಡಿ ಗಿರ್ಜಿ, ಹಂಗಾರ ಸ್ವಲ್ಪ ತಡಿವಾ. ಏನ್ ಮೊನ್ನೆ ಏನದು? ಬಾ ಒಳಗ. ಅಲ್ಲಿ ಅದಕ್ಕೆ ನಿಂತಿ ಏನಾರ ಯಾಕೆ ಮಾತಾಡ್ಕೊಂಡು ಹಾಕೊಂಡು ಬಿದ್ಕೊಂಡು ಹೋಗೋಲ್ಲಕತ್ತಾಗ. ಪಾರ್ಕ ಈ ಹುಡುಗಿ? ಅದೇ ಹುಡುಗಿ. ಏನ ಇದು? ಅಲ್ಲ ಮತ್ತೆ ಈಗ ನನ್ನ ಮಗಳನ್ನ ಕತ್ತಾಳ. ಈ ಹುಡುಗಿ ನೋಡಿದ್ರೆ ಮೊನ್ನೆ ಖುಷಿನ್ ಕೂಡ ಅಂತ ಬಂದಿತ್ತು. ಈ ಹುಡುಗಿಯ ಆ ಖುಷಿನ್ ತಾಯಿ. ಅದೇನಾಗಿತ್ತು ಗೊತ್ತನ ಶಾಂತಕ್ಕ? ಅಯ್ಯೋ ಹಣೆ ಬಾರ್ಗಣೆ ಚೌತಿ ಹಿಂಗಾಗೈತೆ. ಥೂ ಪಾಪ. ನೋಡಿ ಮಕ್ಕಳನ್ನ ಭಾಳ ಕಾಯ್ಬೇಕು. ಏನು ಅದು ಹೆಣ್ಣುಡ್ರು ಹುಟ್ಟಿದ್ವು ಅಂದ್ರೆ ಮೊದಲು ಜಗ್ಗ ಕಾಯ್ಬೇಕು ಇವ ಮಕ್ಕಳನ್ನ. ಏನು ಹಂಗೆ ಎತ್ತಬೇಕತ್ತ ತಂದೆ ತಾಯಿ ಬಿಟ್ಟು ಕುಂತ್ರೆ ಹಿಂಗಾಕಾವ್ ನೋಡು. ಯಾರನ್ನ ನಂಬಂಗಲ್ಲವ ಈಗಿನ ಕಾಲ ಮಂದಾಗ, ಯಾರನ್ನ ನಂಬಂಗಲ್ಲ. ಅವಾಗೆಲ್ಲ ನಾವು ನಮ್ಮ ಹೋಗಳು ಅನ್ನೋರು ಗಂಡಸರು ಬಾಜು ಹೋಗಬೇಡ್ರಿ ಏನ ಅಂತೇಳಿ ಒಂಥರ ಹೆಂಗಂದ್ರೆ ಮುತ್ತು ಕೊಟ್ರ ಮಕ್ಕಳಕ್ಕ ಅವನು ಲೆಕ್ಕಕ್ಕೆ ಆಗಿಬಿಟ್ಟಿತ್ತು. ಗಂಡಸರು ಬಾಜು ಹೋಗಿ ನಿಂತರ ಬೂಟ್ಲೆ ಹೊಡೆದಾರವ. ಹೌದಿಲ್ಲ? ಈಗ ಏನು ಹೆಣ್ಮಕ್ಳು ಗಂಡಸರು ಇದ್ರಾಗ ನೋಡ್ತೀವಲ್ಲ, ಇದು ಯಾವ್ಯಾವ ಇವು ಈ ಟಿವಿಯಾಗ ಅದು ಇದು ಪ್ರೋಗ್ರಾಮ್ ಏನಾರು ಹತ್ತವಲ್ಲ, ಏನು ಹೊಕ್ಕಾವ ತೆಕ್ಕಿ ಬಿಡಿತಾವ, ಹೋಗ್ತಾವ ಗಂಡಸರು ಹೆಂಗಸರು ತೆಕ್ಕಿ ಬಿಡಿತಾವ. ಒಂದು ರೀತಿ ಹಂಗಂತೇಳಿ ಕೆಟ್ಟ ಉದ್ದೇಶಕ್ಕೆ ಮಾಡ್ತಾರ ಅಂತ ನಾ ಹೇಳಕತ್ತಿಲ್ಲ. ಬರ್ಬರ್ತ ಕಾಲ್ಮಾನ ಹೆಂಗೆ ಹೊಂಟೈತಂದ್ರೆ ಏನು ಯಥವಾಸನ ಇಲ್ದಂಗೆ ಆಗಿಬಿಟ್ಟತ್ವ. ತೀರ ಏನದು ಒಂದು ಮನುಷ್ಯ ಒಂದು ಅಂಜಿಕೆ ಅಳುವು ಅನ್ನೋದೇ ಇಲ್ಲ, ಒಂದು ಯಾವುದಕ್ಕೂ ಒಂದು ಪ್ರಮುಖ ಸ್ಥಾನ ಅನ್ನೋದೇ ಇಲ್ಲ.
ಕರೆನವ ಏನು ಎಲ್ಲಿ ಹೊಂಟೈತಿ ಪ್ರಪಂಚ ಏನಾಗಕತ್ತೈತಿ ಅಂತ ನಾನು ಕಲ್ಲಿನ ಕೂಳಿಗೆ ಹೋಗೋದು ಏನು ಭಾಳ ದಿನಕ್ಕಿಲ್ಲ ಬಿಡು. ಅದೊಂದು ಕೂಗ್ತಂದ್ರೆ ಪ್ರಳಯನ ಆಕತ್ತೇನ ಅಂತ ನಾನು ಕರೆನವ ತೀರ ವಿಕೋಪಕ್ಕೆ ಹೊಂಟಿದೆ ಭಾಳ. ಮನುಷ್ಯ ನರ್ಮನ್ಸರು ಭಾಳ ಬದಲಿ ಆಗಕತ್ರು. ಈ ನಮ್ಮನೆ ಮಾಡೋದು ನೋಡು ಏನಾಗಬೇಕೈತಿ, ನಾ ಹಂಗೆ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಆ ಬಡಗರ ಯತಿ ಇಲ್ಲ. ಅದು ಹೋಗ್ಲಿ ಯಾಕೆ ಬಾಯಿ ಮುಚ್ಕೊಂಡೈತಿ ಹುಡುಗಿ? ಅವ್ರು ಹೋಗಿದ್ರೆ ಹೇಳ್ಬೇಕು ಬೇಡ, ಹಿಂಗಾಗೈತಿ ಬೇ ನಾನು ಮತ್ತೆ ಕೂಸಿಂಗ್ ಹಿಂಗೈತಿ ಅಂತೇಳಿ. ನಾನು ಇದೇ ಮಾತ ಕೇಳಿದೆ. ಆಕಿ ನನಗೆ ಮರ್ಯಾದೆ ಹೋಗತಿ, ನಮ್ಮಪ್ಪ ನಮ್ಮವ್ ನನ್ನ ಭಾಳ ಕೆಟ್ಟದಾಗಿ ನೋಡ್ತಾರೆ. ಈಗ ಅದ್ರಾಗ ಅದು ಅಲ್ದೆ ನಮ್ಮ ಮಾವ ಅವ್ನು ಒಪ್ಕೊಳ್ಳೋದಿಲ್ಲ, ನಾ ಮಾಡೇ ಇಲ್ಲ, ನಂಗೆ ಗೊತ್ತೇ ಇಲ್ಲ, ನನಗೆ ಏನು ಇದನ್ನೇ ಇಲ್ಲ ಅಂತಾನೆ. ಈಗ ಮನ್ಯಾಗ ನೋಡಿದ್ರೆ ಅಲ್ಲಿ ಕನ್ನೆ ನೋಡಾತಾರ. ಇಡೀ ನಮ್ಮ ಕುಟುಂಬದಾಗ ನಮ್ಮ ಮರ್ಯಾದೆ ಹೋಗತಿ, ಕೂಸು ಬೇರೆ ಆಗೈತಿ, ಹಿಂಗೆ ಬಿಟ್ಟು ಬಂದೇನಿ ಅಂದ್ರೆ ಮತ್ತೋಟ ನನ್ನ ಎಲ್ಲರೂ ಕೀಳಾಗಿ ನೋಡ್ತಾರೆ. ಅದಕ್ಕೆ ಬೇಡೇ ಬೇಡ ಈ ವಿಚಾರ. ನಮ್ಮಪ್ಪ ನಮ್ಮ ಎಲ್ಲಿ ಕೊಡ್ತಾರೆ ಅಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅನ್ನಕತ್ತಾಳಕಿ. ಆದರೂ ಈ ರೀತಿ ಮದುವೆ ಮಾಡ್ಕೊಳ್ಳೋದು ಕೊಟ್ಟಲ್ಲಿ ಹೋಗ್ತೀನಿ ಅನ್ನೋದು ಯಾಕೆ ಸರಿ ಅನಿಸ್ವಲ್ತ. ಅವಂಗ ಮದುವೆ ಮಾಡ್ಬೇಕಕ್ಕಿನ್ನ ಅಂತ ನನ್ನ ತಲೆಯಾಗ ಅದನ್ನೇ ಅಂತೇನೆ ನಾನು. ಆ ಭಾಡ್ಯನ ಕರೆಸಿ ಮಾತಾಡಿ ಮದುವೆ ಮಾಡ್ಕೊರ್ಲ ಆಕಿನ್ನ, ಅಕ್ಕನ ಮಗಳು ಹಿಂಗೆ ಮಾಡಿ ಅಲ್ಲ ಅನ್ಯಾಯ ಆಕಿಗೆ ಅಂತ ಹೇಳಿ ಮದುವೆ ಮಾಡ್ಕೊಬೇಕು. ಇವಾಗ ನಾ ಖುಷಿನ ಕೊಡು ಅಂತ ಕೇಳಿದ್ರೆ ನಾನು ಏನು ಮಾಡಲೇವ? ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನದೇನು ಒಂದೊಂದ್ಸಲ. ಆದ್ರೂ ನೋಡಿ ವಿಧಿ ಆಟ ಹೆಂಗೈತೆ ಅಂತೇಳಿ ಆ ಖುಷಿನ ಸಿಕ್ಕಿದ್ದನ್ನು ನಾವು ಒಪ್ಕೊಳ್ಳಂಗಲ್ಲ. ಹಂಗೆ ಹಿಂಗಂತ ನನ್ನ ಗಂಡು ಬಾಯಿ ಮಾಡ್ತಾನೆ. ಹೆಸರಿಡಾಕು ಬಂದಿಲ್ಲ. ಜೊತೆಗೆ ಈಕಿ ಹೋದ್ಲಿಕ್ಕೆ ಊರು ಬಿಟ್ರಿ ನನ್ನ ಗಂಡನ ಪಟಾಶಿ ಬುಟ್ಟಿಗೆ ಹಾಕೊಂಡಾಳಲ್ಲಿಕ್ಕೆ ಹಡಿಬಿಟ್ಟು ಈಕಿ ಸಿಕ್ಕಿದ ಕೂಸು ಅದು ಹಂಗೆ, ಅದು ಬಿಕಾರಿ ದರಿದ್ರ ಅಂತ ಮಾತಾಡ್ತಾಳೆ. ಆಕಿಗೆ ಗೊತ್ತಿಲ್ಲ ಆಕಿ ಮೊಮ್ಮಗನ ಅದಂತೇಳಿ, ನನ್ನ ಗಂಡಿಗೂ ಗೊತ್ತಿಲ್ಲ ಅವಂದ ಮೊಮ್ಮಗ ಅಂತೇಳಿ. ಪಾಪ ಈ ಹುಡುಗಿಗೆ ಎತ್ತಿ ಮುದ್ದೆ ಆಡ್ಬೇಕಂತ ಆಸೆ ಆಕತಿ. ಎಷ್ಟಾದರೂ ತಾಯಿ ನೋಡು. ಕಣ್ಣಿದ್ರಿಗಿಲ್ಲ ಅಂದ್ರೆ ಅದೊಂದು ಬೇರೆ ಮಾತು. ಕಣ್ಣಿದ್ರಿಗಿದ್ದೂ ಬಾಯಿ ಮುಚ್ಕೊಂಡಿರ್ಬೇಕಲ್ಲ ಆಕಿ. ಅದನ್ನು ಹೇಳಿ ಎತ್ಕೊಂಡು ಮುದ್ದೆ ಆಡಕ್ಕೆ ಹೋಗತಿ. ಆಕಿ ಬಂದು ಒಟ 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 ಹಸ್ತಾಳ, ಮತ್ತು ಸುಮ್ಮನೆ ಬಿಟ್ಟು ಹೊಕಾಳಿಕೆ. ಏನು ಮಾಡೋಕ್ಕಾಗಲ್ಲ. ಒಂಥರ ಹುಡುಗಿಯು ಅಡಕತ್ರ ಸಿಕ್ಕಂಗೆ ಅದೊಂದು ಅಳತಿ. ಹೇಳಕ್ಕೆ ಹೋಗ್ಬೇಡ, ಬಿಟ್ಟೇ ಬಿಡು, ಹೋಗ್ಲಿ, ನಾ ಎಲ್ಲರೂ ಬೇರೆ ಕಡೆ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅನ್ನಕತ್ತಾಳಕ್ಕೆ. ನಾನು ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ. ಆದರೂ ನೋಡೋಣ ಒಂದ್ಸಲ. ಅವ್ರ ತಮ್ಮ ಬರಬ್ಬರಿ ಇಲ್ಲವ, ಹೌದಿಲ್ಲ ಶಾಂತಕ್ಕ? ಹ್ಞೂ ಪರಕ. ಈಗ ತಡಿ ಅವಂಗೆ ಅಷ್ಟು ನಿಯತ್ತಿದ್ದವ ಆದ್ರೆ ಒಳ್ಳೆವಾಗಿದ್ನಂದ್ರೆ ಅವನ್ನ ಮಾಡಿದ ತಪ್ಪೈತಿ, ಯಾಕ ನಾನು ಮಾಡ್ಕೋತೀನಿ ಅಂತ ಹೇಳೋರು ಹೇಳ್ತಿದ್ದ. ಆಕಿನ ತೊಗೊಂಡೋಗಿ ಬೇರೆ ಕಡೆ ಹೆರಿಗೆ ಹಾಕಿಟ್ಟು ಆಮೇಲೆ ಕೂಸಿದಾಗಿಂದ ಈಗ ಮತ್ತೆ ಇನ್ನೊಂದು ಕಣ್ಣೆ ಹುಡುಕಾಡ್ತಾನ ಧೈರ್ಯವಾಗಂದ್ರೆ ಅವ್ನು ಮಾಡಿದ್ದ ಬಗ್ಗೆ ಅವ್ನು ಪಶ್ಚಾತ್ತಾಪನ ಇಲ್ಲ ಅಂದ್ರೆ ನಾಳೆ ಮದುವೆ ಮಾಡ್ಕೊಂಡಿದ್ದು ಆ ಹುಡುಗಿನ ಹೊರಲ್ಸಾಕತ್ನಂದ್ರೆ ಹೌದಿಲ್ಲ? ಕಿರಿಕಿರಿ ಮಾಡಕತ್ನಂದ್ರೆ ಏನು ಮಾಡ್ತಿ? ಹಂಗೆ ಆಕತ್ತದ ಬಾಳೆ. ಆದ್ರೆ ಈಗ ನಾನು ಏನು ಈ ಖುಷಿನ ಸಾಕಾಕತ್ತೇನಲ್ಲ, ಇದಕ್ಕೆ ನನ್ನ ಗಂಡನ ಪ್ರೀತಿ ಸಿಗಬೇಕು ಅಂದ್ರೆ ನಾನು ಈ ಮಾತನ್ನ ನನ್ನ ಗಂಡ ಹೇಳಾಕಬೇಕು. ಯಾಕೆ ಹೇಳು? ಎಷ್ಟು ಕಡೆಗಣಿಸ್ತಾನ. ಬೆಳಗ್ಗೆ ಕೂಸು ಇಲ್ಲೇ ಮಕ್ಕೊಂಡು ಆಳಕತ್ತೈತಿ, ತಲೆನೇ ಕೆಡಿಸ್ಕೋವಲ್ಲ. ಅದ್ರ ಕಡೆ ಬಂದು ಒಂದು ಈಟ ಆಟ ಆಡಿಸ್ಬೇಕು ಬೇಡ? ಅದನ್ನು ಒಂದು ಕೂಸನ್ನು ಅದು ಸಿಕ್ಕಿದ್ದೆ ನನ್ನ ಹೆಂಡತಿ ಕೈಯಾಗಿರುದ ಅಂತ ಬೇಡ ತಲೆಯಾಗ. ಅದೊಂದು ಕೂಸನ್ನು ಒಂದು ಈ ಕಾಳಜಿನೂ ಇಲ್ಲ ಅವಂಗ. ಅದಕ್ಕೆ ಅವ್ನು ಕಾಳಜಿ ಬರ್ಬೇಕು, ಪ್ರೀತಿ ಬರ್ಬೇಕಂದ್ರೆ ಇದೆಲ್ಲ ವಿಚಾರ ಅವ್ನು ಗೊತ್ತಾಗಬೇಕು. ಒಂದಿನ ಟೈಮ್ ನೋಡಿ ಹೇಳ್ತೇನೆ ಇದನ್ನು ಬಿಡುದಿಲ್ಲ. ಆ ಊರು ಹಡಿಬಿಟ್ಟಿಗೆ ಗೊತ್ತಾಗಬೇಕು. ನೀವು ನನಗೆ ಎಷ್ಟು ಮೋಸ ಮಾಡಿದ್ರಿ, ನಿಮ್ಮ ಮಗಳಿಗೆ ಅನ್ಯಾಯ ಆಗೈತಿ, ಆದ್ರೆ ನೀವು ಅವ್ನು ಕೊಟ್ಟು ಮದುವೆ ಮಾಡ್ತೀರೋ ಬಿಡ್ತೀರಿ ಅದು ನಿಮಗೆ ಬಿಟ್ಟಿದ್ದೆ. ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ಕೊಂತೇನೆ ಅಂದ್ರೆ ಅದಕ್ಕೂ ನನಗೇನು ತೊಂದರೆ ಇಲ್ಲ. ಎಲ್ಲರೂ ಯಾಕೆ ಮಾಡ್ಕೋವಲ್ರಕ್ಕ? ಒಂದು ರೀತಿ ಪಾಪ ಹೋಲತ್ತಾಗ ಅಂತ ಅವ್ನಿಗೆ ಕೈಯ ಸಿಕ್ಕೊಂಡು ಓದಾಡೋದಕ್ಕಿಂತ ಮುಂದಿನ ಜೀವನ ಚಲೋ ಇರುವಂತ ಹುಡುಗಿದೆ. ಆದರೆ ಈ ವಿಚಾರ ಗೊತ್ತಾಗಬೇಕು, ಮಾಡೇ ಮಾಡ್ತೇನೆ ನಾನು. ನನಗೂ ಬೆಳಗ್ಗೆ ಗೊತ್ತಾಗೈತಿ ಇದು ವಿಚಾರ. ನನ್ನ ಗಂಡ ಬರಲಿ ರಾತ್ರಿ ಏನು ಇಬ್ಬರನ್ನು ನಿಂದ್ರಿಸಿ ನಾನು ಮಾರಿ ಹೊಡೆದಂಗೆ ಹೇಳ್ತೇನೆ ಈ ವಿಚಾರ. ನೋಡುವ, ನಾ ಅಂತೂ ಬೇಡ ಅನ್ನೋದಿಲ್ಲ. ಯಾಕೆ ಹೇಳ? ಯಾಕಂದ್ರೆ ನಿನ್ನ ಮನ್ಸಿಗೆ ನೋವಾಗೈತಿ, ನೀ ಅದಕ್ಕೆ ನಾ ಮಾತಾಡಕಬೇಕಂತ ಅನ್ನಕತ್ತಿ ಅಂದಮೇಲೆ ನಾ ಬೇಡ ಅಂತ ಯಾಕನ್ಲಿ? ಯಾಕಂದ್ರೆ ನಿನ್ನ ಮನ್ಸಿನೂ ನಿನಗೆ ಗೊತ್ತದ. ಮಾತಾಡಿ, ನಿನಗೆ ಏನು ತಿಳಿತೈತಿ, ಏನು ಹೇಳ್ಬೇಕು ಅನ್ಸತಿ ಹೇಳ, ಮಾತಾಡ್ಕೊ, ಅದಕ್ಕೇನಿಲ್ಲ. ಅದೇ ಒಟ್ಟಿಗೆ ನೀ ಆರಾಮದಿಯಲ್ವಾ? ಅವ್ರ ಮನ್ಯಾಗದಾರ ಅಂತೇಳಿ ನಿಂಗೇನು ಕಿರಿಕಿರಿ ಆಗತ್ತಿಲ್ಲಲ್ಲ? ಏನು ಅಂದು ಆಡಿ ನಿನ್ನ ಮನ್ಸಿಗೆ ನೋವು ಮಾಡಾಕತ್ತಿಲ್ಲಲ್ಲ? ಏನು ಮಾಡ್ತಾರೆ ಶಾಂತಕ್ಕ? ನೋವು ಮಾಡೋದಿಲ್ಲ ಒಬ್ಬೊಬ್ಬಕ್ಕೆ ಏನಿಲ್ಲ. ಮತ್ತೆ ನಾನ ಮೆಟ್ಟಿ ನಿಲ್ತೇನೆ ಅವ್ರನ್ನ. ತಲೆನೇ ಕೆಡಿಸ್ಕೋಬೇಡ ನೀ ಅದ್ರ ಬಗ್ಗೆ ಎಲ್ಲ. ಏನು ನಾವೆಲ್ಲ ಮಾತಾಡ್ತೇನೆ, ನೀ ತಲೆ ಕೆಡಿಸ್ಕೋಬೇಡ. ಹಂಗಾರೆ ಬರ್ತೇವೆ ತಗೋ ಪರಕ. ದೇ ಬಂದು ಕುಂತ ಹಂಗೆ ಹೊಂಟ್ರಿ. ಅದಕ್ಕೆ ನಾ ಮತ್ತೆ ಹೇಳೋದು ನಿಮಗೆ, ಮಂದಿಟ್ಟು ಏನು ಚಾಗಿ ಕುಡಿಯಂಗಿಲ್ಲ, ಮಾತಾಡಂಗಿಲ್ಲ ನೀವು ಅಂತೇಳಿ. ಯವ್ವ ನಾ ಅಂತೂ ಈಗ ಶಾಂತಕ್ಕನ ಮನೆಗೆ ಹೋಗಿದ್ನೆಲ್ಲ ಕರ್ಕೊಂಡಿಲ್ಲಿ ಬರೋಣ ಅಂತೇಳಿ ಆಕೆ ಚಾ ಕೊಟ್ಟ ಬಿಟ್ಟಿಲ್ಲ ನನಗೆ. ಹಾಗಾಗಿ ನನ್ನ ಮನೆಯಾಗ ಕುಡ್ದೇನೆ, ಇವ್ರ ಮನೆಯಾಗ ಕುಡ್ದು ಐಸಿಮಿಟಿ ಆಕತ್ ಬಿಡ. ಬರ್ಬರ್ತ ಯಾಕೆ ಚಾ ಜಾಸ್ತಿ ಕುಡಿಯಾತು ಕುಟ್ಲೆ ಐಸಿಮಿಟಿ ಆಗಿ ತ್ರಾಸ ಆಗತ್ ಬಿಡೋದು. ಅದಕ್ಕೆ ಚಾ ಏನು ಬೇಡ. ಆಮೇಲೆ ಈಗಿನ ಶಾಂತಕ್ಕನ ಮತ್ತೆ ನನ್ನ ಜೊತೆಗೆ ಅವಾಗ ಕುಡಿದ್ಲು, ಅದಕ್ಕೆ ಬೇಡ. ಏನು ನಿಮ್ಮ ಮನೆಯಾಗ ಎಂದು ಕುಡಿದು ತಿಂದು ಏನು ಮಾಡೇ ಇಲ್ಲ ನಾವು. ಇನ್ನೇನು ಬಂದಿರೋದ್ರ ಕುಡಿದವ್ರು ಹಂಗೆ ಹೋಗ್ಬೇಡ್ರಿ, ಕುಡ್ದ ಬಂದುಬಿಡ್ತಿರಲ್ಲ ನಿಮ್ಮ ಮನ್ಯಾಗ ನೀವು. ಸರಿ ತೋರ್ವ ಜಾಕಿ. ಆದರೂ ಆ ಸಣ್ಣ ಹುಡುಗಿ ಕೂಟ ಹಂಗೆ ನಡ್ಕೊಂಡ ನಾವಂದ್ರೆ ಒಂದೊಂದ್ಸಲ ಒಂಥರ ಆಕತ್ವ ಯವ್ವ. ಸರಿ ಬರ್ತೀವಿ ತಗೋ. ನಮ್ಮ ಮನೆಯಾಗೂ ಬ್ಯಾಡ ಅದು ಎದ್ಲುಗಟ್ಟ. ಈಕಿ ಸಣ್ಣಕ್ಕೆ ಜಗಳ ಮಾಡ್ಕೊಂಡು ಗಂಡನ ಕೂಟ ಏನು ವಿಚಾರಕ್ಕೆ ಜಗಳ ಮಾಡ್ಕೊಂಡವ, ಯಾಕೆ ಮಾಡ್ಕೊಂಡವ ದೇವ್ರಿಗೆ ಬಲ್ಲ. ನನಗೇನು ಮಾಹಿತಿನ ಗೊತ್ತಿಲ್ಲ. ಆಕೆ ಹೋಗಿ ಅವ್ರ ಅವ್ನ ಮನ್ಯಾಗ ಕುಂತಾಳೆ. ಈಗ ದೊಡ್ಡಕ್ಕೆ ನಾನು ಒಬ್ಬಕ್ಕೆ ಕೆಲಸ ಮಾಡ್ಬೇಕನ್ರಿ, ಎಲ್ಲ ನಾನಾ ಮಾಡ್ಬೇಕನು? ಹಂಗಾತು ಹಿಂಗಾತು ಲೊಟ್ಟಿ ಅಂತೇಳಿ ಇವು ಜಗಳ ಮಾಡ್ಕೊಳಕತ್ತಾಳ. ಏನು ಅಕ್ಕ ತಂಗಿ ಜಗಳು, ಏನು ಗಂಡ ಹೆಂಡತಿ ಜಗಳು ಒಂದು ಗೊತ್ತಿಲ್ಲವ. ನೆಟ್ಬಿಟ್ಟು ಹೇಳುದು ನೀಲವ ಬಾಯಾಗ ಮುಳ್ಮುರ್ಲಿ ಸಾಕಾಗೈತವ ಇವ. ನನಗಂತೂ ಹೊತ್ತಾಗ ಮನಿ ಏನೋ ನರಕ ಆಗ್ಬಿಟ್ಟತ್ ನೋಡತ್ತಾಗ. ಈ ಮನೆಗೆ ಹೋಗ್ಬೇಕಂದ್ರೆ ಈ ಕುತ್ತಿಗೆ ಚಿಕ್ಕದಂಗೆ ಆಕೈತೆ ನನಗಂತೂ ಹೊತ್ತಾಗ. ಸುಮ್ಮ ಹೊಲ ಕಡೆ ಹೋಗಿ ಕುಂದ್ರಲೇನೋ ಅನ್ನಂಗೆ ಆಗೈತೆ ನೋಡುವತ್ತಾಗ. ಏನ ಆ ಹುಡುಗರಿಗೆ ಓದ್ಕೊಳಕ್ಕೆ ಪುರ್ಸತ್ತಿರಂಗಿಲ್ಲ ಒಂದಿಟ್ಟು. ಯಾಕಂದ್ರೆ ಜಗಳನ ಮಾಡ್ತಿರ್ತಾವ, ಕಲೆಲೆಲೆಲೆಲೆ ಹಚ್ಚಲೆಲೆಲೆಲೆ ಅಂತಿರ್ತಾವ. ಸಾಕಾಗೈತೆ ನೋಡತ್ತಾಗ.
ಯವ್ವ ಒಬ್ಬೊಬ್ರದ್ದು ಒಂದೊಂದು ಥರ ಬಿಡ ಯವ್ವ ಯಾಕ ಬರ್ತೇನೆ ತೋರ್ವ ನಾನು ನಮ್ಮ ಅತ್ತಿ ಒದರ್ತಿರ್ತಾಳ ಹೊಕ್ಕನ್ ಮನಿಗೆ ಅದ್ರಾಗ ಇವತ್ತು ಆಕಿ ನಮ್ಮ ಯಾರೇವ ಪರಿಮಳ ಮನ್ಯಾಗ ಅದಾಳ ಇವತ್ತು ನನ್ನ ಸೊಸಿ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಆರಾಮ್ ಮನ್ಯಾಗ ಅದಾಳ ಆ ಹುಡುಗಿ ತಿಳಿ ಏನು ತಿನ್ನಕತ್ತಾಳ ಏನೋ ನಮ್ಮತ್ತಿ ಆ ಗ್ಯಾಸ್ ಒಂದು ಖಾಲಿ ಆಗೈತಿ ಅದು ಒಲ್ಯಾಗ ಮಾಡಿ ಅಡ್ಗೆ ಬರ್ಬೇಕು ಈಗ ಮಾಡಿಟ್ಟು ಒಲ್ಯಾಗ ಬಂದ ಈಗ ಪಾಪ ಮತ್ತೆ ಅದಕ್ಕೆ ಏನೇನು ಫಸಲ ಚಾ ಕೇಳಿ ಜೀವ ತಿನ್ನಕತ್ತಾಳನ ಈಕಿ ನನ್ನ ಸೊಸಿ ಒಲೆ ಹಚ್ಚಕ್ಕೆ ಬರೋದಿಲ್ವ ಅದಕ್ಕೂ ಓದಿರ್ತಾಳ ನಮ್ಮತ್ತಿ ಕಲಿಬೇಕು ಹೆಣ್ಮಕ್ಳ ಅಂದ್ಮೇಲೆ ಎಲ್ಲ ಕಲಿಬೇಕು ಆದ್ರೆ ಆಕಿ ಕಲ್ತಿಲ್ಲ ಏನು ಮಾಡ್ಬೇಕು ನಿಂಗೆ ಬರುದಿಲ್ಲ ಅಂತೇಳಿ ಮೂಗು ಹಿಡಿದು ಕಪಾಳ ಕುಡಿಲ್ಲ ನಾನು ಸುಮ್ಮನೆ ಅನ್ಸಸ್ಕೊಂಡು ಹೋಗ್ಬೇಕು ಈಗಿನ ಮಕ್ಳು ಹಂಗದಾವಲ್ಲ ಏನು ಮಾಡ್ಬೇಕು ಒಬ್ಬೊಬ್ರದ್ದು ಒಂದೊಂದು ಥರ ಬಿಡಾಗಿರ್ಸಕ್ಕ ಸರಿ ನಾ ಬರ್ತೇನೆ ತೋರ್ವ